ನಮಸ್ಕಾರ. ವೆಲ್ಕಮ್ ಟು ಶಿಲ್ಪಾಸ್ ಎಂಟರ್ಟೈನ್ಮೆಂಟ್ ಹಬ್. ನಾವು ಇವತ್ತು ರಾಮಹಳ್ಳಿಯಲ್ಲಿ ಇರ್ತಕ್ಕಂತಹ ಮುಕ್ತಿನಾಗ ದೇವಸ್ಥಾನದಲ್ಲಿ ಇದ್ದೀವಿ. ಮುಕ್ತಿನಾಗ ದೇವಸ್ಥಾನದ ಇತಿಹಾಸ ಈ ರೀತಿ ಇದೆ. ಈ ಮೊದಲು ಈ ಪ್ರದೇಶವನ್ನು ಜುಂಜಪ್ಪನ ಬಯಲು ಎಂದು ಕರೆಯಲಾಗುತ್ತಿತ್ತು. ಜುಂಜಪ್ಪ ಬೇರೆ ಯಾರೂ ಅಲ್ಲ, ಪ್ರದೇಶದ ಸರ್ಪದೇವರು. ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ದೊಡ್ಡ ಹಾವು ಈ ಪ್ರದೇಶವನ್ನು ರಕ್ಷಿಸಿದ ನಿಜವಾದ ದೇವರು ಎಂದು ಜನರು ನಂಬಿದ್ದರು. ಪ್ರಸ್ತುತ ಮುಕ್ತಿ ದೇವಾಲಯವನ್ನು ಕೆಲವೇ ವರ್ಷಗಳ ಹಿಂದೆ ನಿರ್ಮಿಸಲಾಯಿತು. ಕುತೂಹಲಕಾರಿಯಾಗಿ ಮುಕ್ತಿನಾಗನ ವಿಗ್ರಹವು ಸುಮಾರು 16 ಅಡಿ ಎತ್ತರವಿದೆ ಮತ್ತು ಇದು ಭಾರತದ ಅತಿ ದೊಡ್ಡ ಏಕಶಿಲೆಯ ನಾಗ ವಿಗ್ರಹಗಳಲ್ಲಿ ಒಂದಾಗಿದೆ. ಬೆಂಗಳೂರಿನ ಮುಕ್ತಿನಾಗ ದೇವಾಲಯದ ಬಳಿ ಇರುವ ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ನಾಗದೇವರ ವಿಗ್ರಹಗಳಿವೆ. ಕಥೆಯ ಪ್ರಕಾರ ಧರ್ಮಾಧಿಕಾರಿ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದೈವಿಕ ಉಪಸ್ಥಿತಿಯನ್ನು ಅನುಭವಿಸಿದರು. ಅದರ ನಂತರ ಅವರು ನಾಗದೇವರ ಒಂದು ನಿರ್ದಿಷ್ಟ ದೇವಾಲಯವನ್ನು ಹುಡುಕಲು ಪ್ರಾರಂಭಿಸಿದರು. ಸ್ವಲ್ಪ ಸಮಯದ ನಂತರ ಅವರು ಈ ಜುಂಜಪ್ಪನ ಬಯಲನ್ನು ನೋಡಿದರು ಮತ್ತು ಇದು ಪ್ರಮುಖ ಸ್ಥಳವೆಂದು ಅರಿತುಕೊಂಡರು. ಆದ್ದರಿಂದ ಇಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಮುಕ್ತಿನಾಗ ದೇವಾಲಯ ಸಂಕೀರ್ಣವು ಅನೇಕ ದೇವಾಲಯಗಳನ್ನು ಹೊಂದಿದೆ ಮತ್ತು ಇನ್ನೂ ಅನೇಕ ಯೋಜನೆಗಳು ಸುತ್ತಮುತ್ತಲೂ ನಡೆಯುತ್ತಿದೆ. ಮುಕ್ತಿನಾಗನ ಮುಖ್ಯ ದೇವಾಲಯದ ಹೊರತಾಗಿ ನೀವು ರೇಣುಕಾ ಯಲ್ಲಮ್ಮ ಅಂದರೆ ಪ್ರವೇಶ ದ್ವಾರದಲ್ಲಿ ಆದಿಮುಕ್ತಿನಾಗ ಮತ್ತು ಪಟಾಲಮ್ಮ ದೇವಸ್ಥಾನಗಳನ್ನು ನೋಡಬಹುದು. ಇದಲ್ಲದೆ ಮುಖ್ಯ ದೇವಾಲಯದ ಸುತ್ತ 4 ಸಣ್ಣ ದೇವಾಲಯಗಳಿವೆ. ಈ ದೇವಾಲಯಗಳನ್ನು ನರಸಿಂಹ, ಶಿವ, ಸಿದ್ಧಿವಿನಾಯಕ ಮತ್ತು ನೀಲಾಂಬಿಕೆ ದೇವರುಗಳಿಗೆ ಅರ್ಪಿಸಲಾಗಿದೆ. ಮುಕ್ತಿನಾಗ ದೇವಸ್ಥಾನದ ಹೊರಗಿನ ಆವರಣ. ಇಲ್ಲಿ ಮೊದಲು ಶ್ರೀ ಕಾರ್ಯಸಿದ್ಧಿ ವಿನಾಯಕನ ದರ್ಶನ ಮಾಡಬೇಕು. ಇದುವೇ 16 ಮಾಡಿಯ ನಾಗಪ್ಪ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ಮುಕ್ತಿನಾಗ ಪ್ರಚೋದಯಾತ್. ಇದುವೇ ಶ್ರೀ ನೀಲಾಂಬಿಕಾ ದೇವಿ ಸನ್ನಿಧಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದುವೇ ಶ್ರೀ ತ್ರಯಂಬಕೇಶ್ವರ ದೇವರು. ಇದರೊಳಗೆ ಧ್ಯಾನ ಮಂದಿರ ಇದೆ. ಒಳಗೆ ಮಾತಾಡುವಂತಿಲ್ಲ. ಧ್ಯಾನ ಮಂದಿರದೊಳಗೆ ಶ್ರೀ ಶಿರಡಿ ಸಾಯಿ ಬಾಬಾ ಅವರು ಇದ್ದಾರೆ. ಅದರ ಪಕ್ಕದಲ್ಲೇ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳನ್ನು ಇಟ್ಟಿದ್ದಾರೆ. ಇದುವೇ ಶ್ರೀ ಲಕ್ಷ್ಮೀ ನರಸಿಂಹದೇವರು. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಭೋಗೀಂದ್ರ ಭೋಗಮಣಿ ರಾಜಿತ ಪುಣ್ಯಮೂರ್ತಿ ಯೋಗೀಶ ಶಾಶ್ವತ ಶರಣ್ಯ ಭವಾಪ್ತಿಪೋತ ಲಕ್ಷ್ಮೀ ನೃಸಿಂಹಂ ಮಮ ದೇಹಿ ಕರಾವಲಂಬ. ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ. ಇದುವೇ ಯಾಗಶಾಲ. ಈ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆ, ಆಶ್ಲೇಷ ಬಲಿ, ನಾಗಬಲಿ, ಸಾಮೂಹಿಕ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ. ಇಲ್ಲೆಲ್ಲ ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿದ್ದಾರೆ. ಹರಕೆ ಹೊತ್ಕೊಂಡಿರೋರು ಒಳ್ಳೆಯದಾಗಲಿ ಅಂತ ಅಥವಾ ಒಳ್ಳೆಯದಾಗಿರೋರು ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿದ್ದಾರೆ. ಇದುವೇ ಪಟ್ಟಾಲಮ್ಮ ದೇವಿ ಸನ್ನಿಧಿ.
ಇದುವೇ ಶ್ರೀ ಕಾಲಭೈರವ ಸನ್ನಿಧಿ. ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ಈ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ. ಇಲ್ಲಿ ಒಳಗೆ ಮೊಬೈಲ್ ತಗೊಂಡು ಹೋಗೋ ಹಾಗೆ ಇಲ್ಲ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಮೊಬೈಲ್ನ ಇಸ್ಕೊಂಡ್ಬಿಡ್ತಾರೆ. ಎಲ್ಲರದನ್ನು ಮೊಬೈಲ್ ಕ್ಯಾಮ್ರಾ ಯಾವುದು ತಗೊಂಡು ಹೋಗೋಗಿಲ್ಲ. ಹಾಗೆ ಗಂಡಸರು ಕೂಡ ಶರ್ಟ್ ಹಾಕೊಳ್ಳೋಂಗಿಲ್ಲ. ಶರ್ಟ್ ಬನಿಯನ್ನು ಬಿಚ್ಚಿಸ್ತಾರೆ. ಒಳಗೆ ಹೋಗ್ಬೇಕು. ಇದುವೇ ಮಂಚನಬೆಲೆ ಜಲಾಶಯ. ₹100 ಒಂದೂವರೆ ಕೆಜಿ ಅವರೆಕಾಯಿ, ₹50 ಕೆಜಿ ಸೌತೆಕಾಯಿ, ₹100 ಒಂದೂವರೆ ಕೆಜಿ, ₹100 ಒಂದೂವರೆ ಕೆಜಿ ಅವರೆಕಾಯಿ, ₹50 ಕೆಜಿ ಸೌತೆಕಾಯಿ.